ಅಣ್ಣ ಯಾವ ಊರಣ್ಣ ನಿಮ್ದು? ನಮ್ ನಿಟ್ಟೂರ್ ಅದ. ನಿಟ್ಟೂರು. ನಿಮ್ಮ ಹೆಸರಣ್ಣ? ಸೋಮಣ್ಣ. ನಿಮ್ಮ ಕುರಿ ಅದಾವಣ್ಣ ಅದ್ರಾಗ? ಅದಾವ್ರಿ ನಮ್ಮ 150 ಅದರದ ನಮ್ ಪ್ರಾಪರ್ಟಿ. ಬೇರೆ ಹೊಲ? ಹೊಲ ಸ್ವಲ್ಪ ಐತ್ರಿ. ಹೊಲ್ದಾಗ ಏನ್ ಅಲ್ಲಿ ಎಷ್ಟು ಎಕರೆ? 2 ಎಕರೆ ಹಾಕ. ಈಗ ಎಷ್ಟು ವರ್ಷದಿಂದ ನೀವು ಈ ಕುರಿ ಕಾಯಕತ್ತೀರಿ? ಸುಮಾರು ಒಂದು 25 ವರ್ಷ 30 ವರ್ಷದಿಂದ ನಡೀತೈತೆ. 25-30 ವರ್ಷ. ಈಗ ನೀವು ನಿಮ್ಮ ತಂದೆಯವ್ರ ಕಾಲದಲ್ಲೇನೆ ಅದಾವ ಕುರಿ? ನೀವು ಈಗ ಕುರಿ ಒಂದು ವಯಸ್ಸಿಗೆ ಬಂದ್ಮೇಲೆ ಕುರಿ ಮಾಡ್ಕೊಂಡ್ರೆ? ತಂದೆಯವ್ರು ಮಾಡಿದ್ರೆ ನಾವು ಸಣ್ಣ ಮುಂದುವರ್ಸ್ಕೊಂಡು ಹೊಂಟಿದ್ರಿ. ನಿಮ್ ತಂದೆಯವ್ರು ಮಾಡಿದಾಗ ಎಷ್ಟಿದ್ದು ಕುರಿ? ಅವಾಗ ಒಂದು 50-40 ಅದು. ಈಗ ರೀಸೆಂಟ್ ಆಗಿ ಎಷ್ಟದು? ಅವ್ರೆಲ್ಲ ಬಿಟ್ಟಾಗ ಎಲ್ಲ ತಂಗಿಯರು ಎಲ್ಲ ಲಗ್ನ ಪಗ್ನ ಮಾಡಿದ್ರೆ ನಾವು ಈಗ ನಾವು ಮದುವೆ ಆದ್ರೆ ಈಗ ನಾವು ಹಂಗೆ ಮುಂದುವರ್ಸ್ಕೊಂಡು ಹೊಂಟಿದ್ರಿ. ಈಗ ನೀವು ಎಷ್ಟು ಜನ ಕಾಯ್ತೀರಿ 150 ಕುರಿ? ನಾವು ಇಬ್ಬರು ಅದಾವ್ರಿ. ಮಗ ಒಬ್ಬ. ಮಗನ್ನ ಅಲ್ಲ ಅದು ಓದಕ್ ಹೋಲಿಲ್ರಿ. ಅದು ಓದಕ್ ಹೋಲಿದ್ರೆ ಅಲ್ಲ ನೀವು ಕುರಿ ಕಾಯಕ ಈಗ ಯಾವ ಕುರಿ ಕಾಯಕ್ ಕರ್ಕೊಂಡ್ಬಿಟ್ರ ಮಕ್ಳಿಗೆ ಓದೋ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ. ಏನ್ ಹಂಗೆ ಏನಾರ ಮಾಡಿ? ಇಲ್ಲ ಅವ್ನು ಓದ ಇದನ್ನ ನಾ ಸಾಲಿ ಹೋಗಕ ಒಬ್ನೇ ಇನ್ನೊಬ್ನ ಏನ್ ಮಾಡ್ತಾನ? ಹೋಗ್ಯಾನ ಅವ್ನೆಲ್ಲ ಫ್ರೆಂಡ್ಸ್ ಏನ್ ಓದ್ತಾನ? ಮುಗದ್ರಿ ಕೆಲಸ ಏನ್ ಓದಿದೆ? ಇಂಜಿನಿಯರಿಂಗ್ ಮಾಡಿದ್ನ? ಕಂಪ್ಯೂಟರ್ ಅಲ್ಲ ಇದು ಎಂತ ಇಂಜಿನಿಯರ್ ಮಾಡ್ಯಾನ. ಮಾಡಿ ಹೋದ ಜಾಣದಾನ ಅವ್ನು ಓದಾದ್ರೆ. ಅವ್ನು ಮಡ್ಕೊಂತ ಹೋಗ್ಯಾನ. ಅವ್ನು ಕುರಿಗೆ ಹೇಳ್ಕೊಳಲ್ಲ ನೀವು? ಇಲ್ಲ ಅವ್ನು ಬರಂಗಲ್ಲ ಕುರಿ ಯಾಕಂದ್ರೆ ಬರೋದೇ ಸಾಹಸ ಬೇಡ. ಗೊತ್ತಾಗ್ಬಿಡತ್ತಿದ್ರೆ ಕಷ್ಟ ಏನಂತ. ಚೆನ್ನಾಗಿ ಓದ್ಕೊಂಡ ನಾವು. ಇವನು ಮಾತ್ರ ಇವನು ಕುರಿ ಕಾಯಕಂತ ಕುರಿ ಬಿಡ್ರಿ ಏನಲ್ಲ. ಇನ್ನೊಬ್ಬ ಈಗ ನೀವು ಈಗ ಕುರಿಗಳನ್ನ ಬೈಲಲ್ಲಿ ತರುತ್ತೀರೋ ಅಥವಾ ನೀವು ಏನಾರ ಸೆಟ್ ಮಾಡ್ಕೊಂಡ್ ಸಾಕ್ತೀರ? ನೀವು ನಮ್ಮ ಎಲ್ಲ ಬೈಲಾಗ ಸಾಕ್ತೀರಿ ನೀವು? ಹಿಂಗ ಬೈಲಾಗ ರೈತರ ಹೊಲ್ದಾಗ ಆಡ್ಸ್ಯಾನ. ಮಳೆಗಾಲದಾಗ ಏನ್ ಮಾಡ್ತೀರಿ? ಮಳೆಗಾಲದಾಗ ಈಗ ಆಡಕ್ ಕೆಂಬಲ್ರಿ ನಮ್ಮೂರಾಗ. ಬೇರೆ ಊರಿಗೆ ಗುಡ್ಡಕ್ಕೆ ಹೋಗ್ಬಿಡ್ತೀರ? ಗುಡ್ಡದಾಗ ಹುಲ್ಲೆಲ್ಲ ಸಿಗ್ತೈತೆ ಅಲ್ಲಿ? ಮಳೆ ಆದ್ರೆ ಈ ವರ್ಷ ಮಳೆನ ಅಲ್ಲ. ಏನ್ ಮಳೆ ಏನ ಜೀವನ ಕಷ್ಟ ಐತೆ. ಮಳೆ ಆದ್ರೆ ಗುಡ್ಡದಾಗ ಹುಲ್ಲು ಇಲ್ಲ ಅಲ್ಲಿ ಅಲ್ಲ. ನೀರು ಇರಲ್ಲ. ಗುಡ್ಡಾಗ ಸ್ಥಿತಿ ನೀರ್ ಸಿಗಲ್ಲ. ಈಗ ನಿಮ್ ಪ್ರಕಾರ ಈ ಕುರಿ ಮಾಡಿದಿರಲ್ಲ ನೀವು, ಈ ಕಷ್ಟನ ಸುಖ? ಅಷ್ಟ ಕಷ್ಟ ಐತಿ ಅಷ್ಟ ಸುಖ ಐತಿ. ಮನ್ಯಾಗ ಸುಖ ಐತಿ. ಮನ್ಯಾಗ ಏನ ಹೋಗ್ಯತಂದ್ರ ನೆಮ್ಮದಿ ಇರಲ್ಲ. ನೀವು ಮನೇಲಿ ಏನೇ ಒಂದು ಕಷ್ಟ ಸುಖ ಬರ್ಲಿ ಅದ ನೀವು ಭಾಗಿಯಾಗಕ್ ಆಗಲ್ಲ. ಇರಾರು ಮಾಡ್ರಪ್ಪ ನಾವು ನೀವು ಅಲ್ಲಿ ನಿಂತೈತಿ ಅಂದ್ರೆ ಇಲ್ಲಿ ನಿಲ್ಸಂಗಲ್ಲ. ನಾನು ಸುಮ್ ಯಾಕಂದ್ರೆ ಇವ್ನು ಉಪವಾಸ ಕಟ್ಟಾಕಕ್ ಬರಲ್ಲ. ಏನ್ ಮೇವ್ ಹಾಕಂಗಲ್ಲ. ಅಲ್ಲ ಆಡಿದ್ದ ಅಷ್ಟ ರಾತ್ರಿ ಮೇವ್ ಹಾಕಂಗಲ್ಲ. ಈಗ 150 ಕುರಿಯಿಂದ ನೀವು ವರ್ಷ ಎಷ್ಟು ಮರಿ ಮಾರ್ತೀರಿ? ಈಗ ಕಷ್ಟ ಆಯ್ತು ಬಿಡ್ರಿ. ಈಗ ಅವಾಗ ಲಾಭ ಇಲ್ಲ. ಹಂಗ ಮತ್ತೆ ಹೊಲ್ ಮನೆಗೆ ಏನು ಉಳಿಯಲ್ಲ. ಮಾಡ್ಕೊಂತ ಹೊಂಟಾವಿ. ಒಂದ್ ವರ್ಷ ಅಂತ ಈಗ ಲಾಸ್ ಏನಿಲ್ಲಲ್ಲ ಇದ್ರಾಗ ಮಾಡೋದ್ರಿಂದ? ಇದ್ರಾಗ ಏನಿಲ್ಲ. ಮಾತ್ರ ಮೈ ಕಾತನ ಮಾಡ್ಬಾರ್ದ್ರೆ ನಾ ಮೈ ಜವಾಬ್ದಾರಿ ಮಾಡಿದ್ರೆ ಏನು ಇದ್ರಾಗ ಉಳಿಯೋದಲ್ಲ. ಒಟ್ಟ ಕಷ್ಟ ಮಾಡಿದ್ರೆ ಸುಖ ಐತಿ. ಮೈ ಮುರಿದ ಕೆಲಸ ಮಾಡುವ. ಈಗ ನೀವು ಈ ಕುರಿಯಿಂದ ನೀವ್ ಏನ್ರ ಬಂಡವಾಳ ಮಾಡಿರೋದು? ಮಾಡ್ಯಾರ. 2 ಎಕರೆ ಹೊಲ. 2 ಎಕರೆ ಹೊಲ ತಗೊಂಡಿರಿ? ಮನೆಗೆ ಮಾಡಿಲ್ಲ. ಹೊಲ ಸಿಗಲ್ಲ. ಹೊಲ ಹೊಲ ತಗೊಂಡಿರಿ? ಹೊಲ ತಗೊಂಡ್ರು 150 ಕುರಿ ಉಳಿಸ್ಕೊಂಡಿರಿ. ಈಗ 6 ತಿಂಗಳಿಗೆ ಎಷ್ಟು ಮರಿ ಮಾಡ್ತೀರಿ? ಅವು ಏನೋ ಸದ್ಯಕ್ಕೆ ಈಗ ವರ್ಷಕ್ಕೆ 2 ದುಡ್ಡು ಮಾಡ್ತೀರಿ? ಇಳ್ದಂಗ್ರಿ ಅವ್ರು ಪ್ರತಿ ಮಾಡ್ದಂಗ ಅವ್ರು ಚಲೋ ಚೆನ್ನಾಗಿ ಏನಾಗಲಿಲ್ಲ ಹಂಗಂದ್ರೆ ವರ್ಷಕ್ಕೆ 40-50 ಅಂದ್ರೆ ಆಗ್ತಾವ ವರ್ಷ. ಏನಿಲ್ಲ ಅಂದ್ರೆ ಒಂದು 5-6 ಲಕ್ಷ ಪ್ರಾಫಿಟ್ ಐತಿ ವರ್ಷ. ನಿಮಗೆ ಖರ್ಚು ಐತಿ. ಅಷ್ಟ ಖರ್ಚು ಐತಿ. ಈಗ ಏನ ಕೊಟ್ಟು ತರಕ್ ಹೋದ್ರೆ 2000 ರೂಪಾಯಿ. 50 ಕೆಜಿ ಕೊಟ್ಟು ಯಾವ ಸಣ್ಣ ಮರಿಗಳಿಗೆ ಇವಾಗ ಆಗ್ಲಿಲ್ಲ. ಈಗ ಬರಂಗಿಲ್ಲ ಅವ್ರು.
ಫುಡ್ ಹಾಕ್ಲೇಬೇಕು. ಈಗ ಮರಿಗಳಿಗೆ ಈಗೇನು ಆ ತಾಯಿಯಿಂದ ಬೇರ್ಪಡಿಸ್ತಿರಲ್ಲ ನೀವು ದೇಶಕ್ಕೆ ಹೋಗ್ಬೇಕಾದ್ರೆ ಅವಾಗ ಫುಡ್ ಹಾಕ್ತೀರಿ ನೀವು? ಅವ್ರ ತಾಯಿ ಹೊಲ್ದಾಗ ಆಡ್ಸಕ್ ಬಾಲ್ ಸೇರಿ ಹೊಡ್ಕೊಂಡ್ ಹೋಗದ ಇಲ್ಲ ಕೂಡಿಸ್ತಾವೆ, ಅವಾಗ ಫುಡ್ ಹಾಕಲ್ಲ. ದೇಶಕ್ಕೆ ಬಿಡಲ್ಲ ನೀವು ಆ ಮರಿಗಳು? ಇಲ್ಲ ಇಲ್ಲ ದೇಶಕ್ಕೆ ಬಿಡಲ್ಲ. ಫುಡ್ ಹಾಕಿ ಇದನ್ನ ಮಾಡ್ತಾರೆ. ಅವು ಫುಡ್ ಹಾಕ್ತವ ಚೆನ್ನಾಗಿ ಬರ್ತವೆ. ಈಗ ಮರಿಗಳಿಗೆ ಏನ್ರ ನೀವು ಮೆಡಿಸಿನ್ ಹಾಕೋದು? ಮೆಡಿಸಿನ್ ನಾವ್ ಮಾಡಲ್ರಿ. ಮೆಡಿಸಿನ್ ಮಾಡಿದ್ರೆ ಅವು ತಗಂದಾರಿಗೆ ವ್ಯಾಪಕ ಆಗ್ತಾವ. ಮರಿ ಸಾಕಾರಿಗೆ ಅವ್ರಿಗೆ ಇದು ಹಾಕತ್ ಗಳಿಗೆ ಆಗಲ್ಲ ಅಂತ ಬಲುಡಿ ಬೆಳೆ ಅಲ್ಲ. ನಮಗೆ ಚಲೋ ಅನಿಸ್ತೈತಿ, ನಾವು ಕೊಟ್ಟಪ್ಪ ನಾವು ಅವ್ರು ಬೈತಾರೆ ಆ ಉದ್ದೇಶದಿಂದ ನೀವು ಅಂತ ಮಾಡಕ್ ಹೋಗಲ್ಲ. ಈಗ ಮರಿಗಳನ್ನ ನೀವು ಏನ ವ್ಯಾಪಾರಗಾರಿಗೆ ಕೊಡ್ತೀರಾ ಅಥವಾ ಇಲ್ಲಿ ಯಾರು ಸಾಕಾರ ಕೊಡ್ತೀರಿ? ಈಗ A to Z ಕೊಡ್ತೀರಿ ನೀವು? ಯಾರು ಟೋಟಲ್ ಕೊಡ್ತಾರೆ, ಹೆಣ್ಣು ಗಂಡು ಕೊಡ್ಸಿ ಸಾಕಾರ ಅವ್ರಿಗೆ ಸಾಕಾರ ಅವ್ರಿಗೆ ವ್ಯಾಪಾರಗಾರಿಗೆ ಕೊಡ್ತೀರಾ ಸಂತಿಗೆ ಹಾಕ್ತೀರಿ ನೀವು? ಎಲ್ಲ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಒಯ್ತಾರ. ಟೋಟಲ್ ಹೆಂಗ ನೀವು ಮರಿ ಲೆಕ್ಕ ಕೊಡ್ತೀರ ಟೋಟಲ್ ಉಂಡಾಗುತ್ತಿ ಕೊಡ್ತೀರ? ಮರಿ ಚೆನ್ನಾಗಿತ್ತ ಅಂದ್ರ ಒಂದು ಮರಿಗೆ ಇಷ್ಟ ಅನ್ನಂಗ ಮರಿ ಚೆನ್ನಾಗಿದ್ವು ಅಂದ್ರ ಒಂದ್ ನೀವು ರೇಟ್ ಹೇಳ್ತೀರಿ? 6,500 ಒಳ್ಳೆ ಬಲೂಡಿ ಇದ್ರ 8,000-10,000. ನೀವು ವ್ಯಾಪಾರ ಹೇಳ್ಬೇಕಾದ್ರೆ ಯಾವ ರೀತಿಯಾಗಿ ನೀವು ಹೇಳ್ತೀರಿ ಅವ್ರಿಗೆ? ವ್ಯಾಪಾರಗಾರ ಬಂದಾಗ ನಾವು ವ್ಯಾಪಾರಗಾರ ಬಂದಾಗ ಒಟ್ಟು ಜಾಸ್ತಿ ಹೇಳ್ತೇವೆ ಅವ್ರಿಗೆ ಅಂತ ಒಟ್ಟು 10-12 ಸಾವಿರ ಹೇಳ್ತೇವೆ. ಅವ್ರು ಒಂದ್ ಲೆಕ್ಕಕ್ಕೆ 6,000 6,500 ಕೇಳ್ಕೊಂತ ಹೋಗ್ತಾರ. ಅವ್ರು ಚೆನ್ನಾಗಿದ್ನಪ್ಪ ಅಂದ್ರ ಒಮ್ಗೆ ಬರ್ತಾರ 4-8 ಸಾವಿರ ಬರ್ತಾನೆ, 9 ಸಾವಿರ ಬರ್ತಾನೆ. ನಿಮ್ಮ ರೇಟಿಗೆ ಬಂದ್ರೆ ಬಿಟ್ಟು ಬಿಡ್ತೀವಿ? ಒಂದ್ 100 ಹೆಚ್ಚ ಕಮ್ಮಿ 7,500-8 ಸಾವಿರ 9 ಸಾವಿರ ಮರಿ ಇರ್ತದೆ. ಈಗ ಮರಿ ಕೊಟ್ಮೇಲೆ ಕ್ಯಾಶ್ ಕೊಡ್ತಾರೋ ಅಥವಾ ಉದ್ರಿ ಹೇಳ್ತಾರ? ಹೇಳ್ತಾರ ಉದ್ರಿ ಕೊಡಾರ ಉದ್ರಿ ಕೊಡ್ತಾರೆ. ಕ್ಯಾಶ್ ನಾವು ಕ್ಯಾಶ ಉದ್ರಿ ಕೊಡಾರ. ಅವ್ರ ಯಾಕೆ ಹೋಗ್ಬೇಕು? ನೀವ್ ಅಡ್ಡಾಡ್ಬೇಕು. ಈಗ ನಿಮ್ ಟೈಮಿಗೆ ಅವ್ರು ಕೊಡಲ್ಲ? ಕೊಡಲ್ಲ. ನಂಬಿಕೆ ಇರೋರು ಇರ್ತಾರ, ಒಬ್ಬೊಬ್ರು ಅಂತಾರು ಇರ್ತಾರ. ಅಯ್ಯೋ ಎಷ್ಟು ಜನ ಅಲ್ಲ ಹಾಕಿ ಹೋಗ್ಯಾರ. ಕಡೆ ಬರ್ತಾರ ಹಂಗ ಅನ್ನೋದ ತಗೊಂಡ್ ಹೋಗ್ಬಿಡ್ತಾರ. ಆ ನಂತರ ಈ ದುಡ್ಡಿಗೆ ಫೋನ್ ಎತ್ತಲ್ಲ ಹೋಗಾರ ಅಡ್ಡಾಡ್ತಾರ, ಹೋಗೇ ಬಿಡ್ತಾರ. ಊರೇ ಬಿಟ್ಟ ಹೋದಾರ ಅದಾರ. ಹಂಗ ಮಾಡೋ ಜಾಗ ಮಂದಿ ಅಲ್ಲ. ನಿಮಗೆ ಇವ್ರಿಗೆ ಕೊಡ್ಬೇಕಂತ ಏನಿಲ್ಲ, ಸಂತಿಗಳು ಹೋಗ್ಬೋದ. ನಾವ್ ಮತ್ತೆ ಈಗ ಕಾಯಂ ಬರ್ತಾರಲ್ಲ ಹಂಗಾಗಿ ಅವ್ರ ನೇಮ್ ಅಲ್ಲ, ಅವ್ರು ಅನಿವಾರ್ಯ ಅಲ್ಲ ನಿಮಗೆ. ನಿಮಗೆ ಅವ್ರು ಒಂದ್ ವೇಳೆ ಇಲ್ಲ ಅಂದ್ರೆ ನೀವು ಸಂತಿ ಮಾಡ್ಕೊಂಡ್ ಬರ್ಬೋದು. ಆರಾಮ್ ಅಲ್ಲಿ ರೈತರಿಗೆ ಬಂದವರಿಗೆ ಕೊಡ್ತೀರ ನೀವು? ನಿಮ್ಮವೆಲ್ಲ ಯಾವ ಜಾತಿ ಕುರಿ ಇರೋದು? ಅವೆಲ್ಲ ಕರಿಯಾವ್ರಿ, ಕರೆ ಕುರಿಗಳು. ಎಲ್ಲ ಕರಿಯಾವ, ಕರಿಯಾವ. ಈಗ ಹಂಗ ಮಿಕ್ಸ್ ಆಗ್ಯಾವ ನಮ್ಮ ಸರ್. ಈಗ ನಿಮಗೆ ಬೇಕಾದಂಗ ಕ್ಯಾಂಗುರಿನೇ ತಂದು ಬಿಡ್ಕೊಂಡಿ? ಇಲ್ಲ ಬಿಡ್ಕೊಂಡಾವಿ ಹೊಸದ ಅವು ತಳಿನ ಹಂಗ ಚೇಂಜ್ ಆಗತ್ತೆ. ಅಂದ್ರ ನಾವು 25-30 ವರ್ಷದ ಕರಿಯವ ಅದರ. ಈಗ ನಿಮ್ಮ ಕುರಿಯಲ್ಲಿ ಹುಟ್ಟತಕ್ಕಂತ ಮರಿಗಳನ್ನ ಏನ್ ಇಲ್ಲೇ ಬಿಟ್ಕೊಳ್ತೀರ ಬ್ರೀಡಿಂಗ್ ಹೆಚ್ಚಿಗೆ ಮಾಡಕ? ಇಲ್ಲೇ ಬಿಡ್ಕಂತಾವೆ. ಈಗ ಅವ ಬಿಡ್ಕಂದವ ನಮ್ಗೆ ಬಿಡ್ತಾವೆ, ತಗಂದವಲ್ಲ ಲಾಸ್ ಆಕಾವ. ಈಗ ಕುರಿಗಳು ವಯಸ್ಸಾಗಿ ಹೋಗ್ತಿರ್ತಾವ. ಈಗ ನೀವು ನಿಮ್ಮ ಕುರಿಗಳು ನೀವು ಹೆಚ್ಚಾವಣೆ ಮಾಡ್ಕೋಬೇಕಂದ್ರೆ ನಿಮ್ಮ ಚೆನ್ನಾಗಿರೋ ಹೆಣ್ಮರಿ ಬಿಟ್ಕೊಂತಿರಲ್ಲ? ಎಷ್ಟು ವರ್ಷಕ್ಕೆ ಇದಕ್ ಬರ್ತದ? ಅವು 1.5 ವರ್ಷ 2 ವರ್ಷಕ್ಕೆ ಹಿಡಿತಾವ. 2 ವರ್ಷಕ್ಕೆ 2 ವರ್ಷಕ್ಕೆ ಮರಿ ಹಾಕಿ ಮರಿನ ಹಾಕ್ತಾವ. ವರ್ಷವರೆಗೆ ಕಡಿಗಂತಾವ? ವರ್ಷವರೆಗೆ ಕಡಿಗಂತಾವ. 2 ವರ್ಷಕ್ಕೆ ಮರಿ ಬಲುಡಿ ಹಾಕಾವ. ಹಂಗ 2 ವರ್ಷ ಹೇಳಿದ್ರೆ ಈಗ ವರ್ಷಕ್ಕೆ ಹೇಳಿದ್ನಪ್ಪ ನಾವು ಅಷ್ಟ್ ಮರಿ ಬಲುಡಿ ಇರೋದು. ಈಗ ನೀವು ಹಿಂಗ ಬೈಲಾಗ ತರ್ಕೊಂಡು ಊರ್ ಬಿಟ್ಟು ಮನಿ ಬಿಟ್ಟು ಈಗ ಕಿಲೋಮೀಟರ್ ಗಂಟೆ ದೂರ ಹೋಗ್ತೀರಿ. ಈಗ ನಿಮಗೆ ಅದು ಕಷ್ಟ ಅನ್ಸಲ್ಲ? ಯಾಕಂದ್ರೆ ಫ್ಯಾಮಿಲಿ ಬಿಟ್ಟು ಕಷ್ಟ ಅನಿಸ್ತೈತಿ. ಈಗೆಲ್ಲ ನಾವ ಮಾಡೋದ ಬಂದೆ ಅಲ್ಲ. ಈಗ ನಮ್ದು ಮಾಡೋದ ಈ ಕೆಲಸ ಬೇಜಾರ್ ಮಾಡ್ಕೊಳಲ್ಲ, ಮಾಡ್ಕೊಂತ ಸುಮ್ಮನೆ ಎಲ್ಲಿ ಇದಾಗತ್ತೆ. ಅದಕ್ಕೇನ್ ಸೇಫ್ಟಿ ಬೇಕ ಮಾಡ್ಕೊಂಡು ಹೋಗೋದು. ಮಳೆ ಬಂದ್ರ ಪಾಟ ಕಸ್ಲಿ ಕಾಳಿ ಹೊಡ್ಕಂತಾವೆ, ಚಾಟಿಗೆ ಇದು ಮಾಡ್ತಾವೆ. ಈ ಮಳೆ ಇಲ್ಲ ಬರೋಲ್ಲ, ಬರೋ ಇದ್ದಾಗ ಚೆನ್ನಾಗ, ಮಳೆ ಬಂದಾಗ ಒಂದ್ ಸ್ವಲ್ಪ ಕಷ್ಟ. ಫುಲ್ ಕಷ್ಟ. ನಿದ್ದೆನೆ ಮಾಡಂಗಲ್ಲ ಏನು ಕುರಿಯಾರದ್ ಭಾರಿ ಕಷ್ಟ ಐತಿ ಜೀವನ. ಬೇಸಿಗೆಗ ಒಳ್ಳೆ ಚೆನ್ನಾಗ್ರಿ ಕುರಿಯಾರದ್. ಬೇಸಿಗೆಗ ಯಾವ್ದೇ ನಿಮಗೆ ವಾತಾವರಣದ ಒಂದು ಎಫೆಕ್ಟ್ ಆಗಲ್ಲ? ಮಳೆದಾಗ್ಲಿ ಗಾಳಿದಾಗ್ಲಿ
ಇದು ಅತಿವೃಷ್ಟಿ ಅನಾವೃಷ್ಟಿ ಏನು ಕಾಡೋದಿಲ್ಲ ಈ ಕಾಡೋದಲ್ಲ ಮಳೆಗಾಲ ಟೈಮ್ ಎಲ್ಲ ಕಷ್ಟ. ಜೀವನ ಈಗ ಅತಿಯಾಗಿ ಮಳೆ ಹಿಡ್ಕೊಂಡ್ರ ತಿಂಗಳ ಗಂಟ್ಲಿ ಆ ಟೈಮಲ್ಲಿ ಏನ್ ಮಾಡ್ತೀರಿ? ಹೋಗಂದ್ರೆ ಆತ ಗುಡ್ಡದ ಗಟ್ಟಿ ಪ್ರದೇಶದಾಗ ಹೋಗಿ ವಾಸ ಮಾಡಿ ಈಗ ಈ ಕಲ್ಲು ಇರೋಂತ ಪ್ರದೇಶಕ್ಕ ಎತ್ತರವಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೀವು ವಾಸ ಮಾಡ್ತೀರಿ. ವಾಸ ಮಾಡಿ ಈಗ ಈ ಕಡೆ ಹಿಂಗ್ ಬಂದಿರಲ್ಲ, ಊಟಕ್ಕೆ ಹೆಂಗ್ ಮಾಡ್ತೀರಿ? ನೀವು ಮಾಡ್ಕೊಳ್ತೀರ? ಇಲ್ಲೇ ಮಾಡ್ತಾವ್ರಿ. ಈಗ ಇಲ್ಲೇ ಹತ್ರ ಬೈಕ್ ಅದಾವ, ಊರ್ ಹೋಗಿ ಆಟ ಬರ್ತಾವ ಮನೆಯಿಂದ. ಮತ್ ಬೇರೆ ದೂರ ಆತ ಅಂದ್ರೆ ಇಲ್ಲೇ ಮಾಡ್ಕೊಂತಾರೆ. ನೀವು ದೂರ ಹೊಲಗಳು ಸಿಕ್ಕಾಗ ನಿಮಗೆ ಅವನ್ನ ನೀವೇ ಮಾಡ್ಕೊಂತೀರಿ. ಏನ್ ಮಾಡ್ತೀರಿ ಇಲ್ಲಿ ಊಟ? ಅನ್ನ ಮಾಡ್ಕೊಂತಾವೆ, ಸಾರ್ ಮಾಡ್ಕೊಂತಾವೆ. ಈಗೇನು ನುಚ್ಚಿ ಮುದ್ದಿ ಮಾಡೋದಂತಲ್ಲ ಅವಾಗ, ಈಗ ಹಂಗೆಲ್ಲ ಮಾಡಂಗಿಲ್ಲ. ಈಗೆಲ್ಲ ರುಚಿ ಮುದ್ದೆ ಉಣಂಗಲ್ ಬಿಟ್ರಿ. ಈಗ ನೋಡ್ರಿ ಊಟನ ಮಾಡಂಗಿಲ್ಲ. ಅವಾಗ ಇರ್ತದ ನುಚ್ಚಿ ಮುದ್ದೆ ಅಂದ್ರ ಒಟ್ಟ ಹೊಡೆದ್ರ ನೀನ್ ಮಳೆ ಜಿಡ್ರ ಅಂತ ಹಿಡ್ಕಂದ್ರ ಮಿಸ್ ಆಗ್ತದ. ಎಲ್ಲ ಫುಡ್ ಎಲ್ಲ ಎಣ್ಣೆ ಹೊಡೆದ್ ಫುಡ್ ಇವತ್ತು ಈಗಿನ ಫುಡ್ಗೆ ಹೊಂದ್ಕೊಂಡ್ಬಿಟ್ಟದ ಜನ. ಆಗಿನ ಫುಡ್ ಅಂದ್ರೆ ಅವ್ರಿಗೆ ಈಗ ವಾಂತಿ. ನುಚ್ಚಿನ ಮುದ್ದೆ ಮಾಡಿ ಬರೀ ಊಟ ಮಾಡ್ರಿ ಅಂದ್ರೆ ಮಾಡಲ್ಲ. ಕಡೆಗಾಲ್ಗೆ ಇಲ್ಲಿ ನುಚ್ಚಿನ ಮುದ್ದೆ ಮಾಡಿದ್ರೆ ಬೈಕ್ ತಗೊಂಡು ಹೋಗಿ ಈಗ ನೀವು ಮದುವೆ ಆಗ್ತ ಟೈಮಲ್ಲಿ ಈಗ ನೀವು ಕುರಿ ಕದಿ ಈಗಲ್ಲ ನೀವು ಒಂದು 30-35 ವರ್ಷ ಆತ ಕಾಯ ಕಚ್ಚಿ ಮದುವೆ ಆಗೋದಕ್ಕನ ಮೊದ್ಲ ಕಾಯ್ದಿದ್ದೀರಿ. ಇವತ್ತು ನೋಡ್ರಿ ನಿಮಗ್ ಗೊತ್ತ ಈ ಕುರಿ ಕಾಯರ್ಗೆ ಆಗ್ಲಿ ರೈತರ ಮಕ್ಕಳಿಗಾಗ್ಲಿ ಹೆಣ್ಣು ಸಿಗಲ್ಲ. ನಿಮಗ್ ಆಗಿನ ಟೈಮ್ನಾಗ ಕೊಟ್ರ ಹೆಣ್ಣ ನಮಗೆ ಅವಾಗ ಕೊಡಾರ್ರಿ, ಕರದ್ ಕೊಡಾರ. ನಮ್ಗೆ ಯಾಕೆ ಕೊಡಂದ್ರೆ ದುಡಿತಾನ ಅನ್ನೋದು ಇದು ಅದ್ ದುಡಿಮೆ ನೋಡ್ಕೊಡಾರ. ದುಡಿಮೆ ಕುರಿ ಅದಾವಂದ್ರ 100 ಕುರಿ ಅದಾವಂದ್ರ 10 ಎಕರೆ ಹೊಲ ದಾನ. ಅವಾಗಿನ ಜನ ಮೈಂಡ್ ಸೆಟ್ ಹಂಗತ್ತ. ಈಗಿನ ಜನ ಅಡಿಕೆ ಈಗಿನ ಕೇಳ್ತಾರ, ಯಾರ ಹೆಣ್ ಕೇಳಕೋರ ಅವನ ಅಡಿಕೆ ತೋಟ ಐತೆ, 10 ಎಕರೆ ಹೊಲ ಐತೆ, ಅಡಿಕೆ ತೋಟ ಐತೆ. ಒಂದ್ 4-5 ಎಕರೆ ಅಡಿಕೆ ತೋಟ ಇದ್ರೆ ಕೊಡ್ತಾರ. ಮತ್ತ ಅಡಿಕೆ ಹೆಚ್ಚಿಲ್ಲ ಅಂದ್ರೆ ಕೊಡಲ್ಲ. ಬೈಲ್ ಹೊಲ ಅಂದ್ರ ವಿಚಾರ ಮಾಡ್ತಾರ. ಈಗ ನೋಡಿ ಈಗ ಎಷ್ಟೋ ಹುಡ್ರು ಇಲ್ಲಿ ನಿಮ್ ಕುರಿಯಲ್ಲೇ ನಾವು ಈಗ ಕೇಳಿದ್ವಿ, ಅವ್ರನ್ನ ಮದುವೆ ಆಗಿಲ್ಲ, ಎಣ್ಣೆ ಸಿಗೋವಲ್ರಿ ಹುಡ್ಕ್ಯಾಡ್ತಾರ. ಸಿಗದಲ್ಲ, ಕೊರಂಗ ಕುರಿ ಕಾಯ್ತೇನೆ ಅಂತಾರ. ಈಗಿನವ್ರಿಗೆ ನೀನ್ ಅವ್ನ ಕುರಿ ಒಂದ್ 150-200 ಕುರಿ ಇದ್ದು ಒಂದ್ 10-20 ಲಕ್ಷ ದುಡ್ಡು ಇಟ್ಕೊಂಡ ದೊಡ್ಡದೊಂದ್ ಮನಿ ಕಟ್ಟಾರ ಅಂದ್ರನ ವಿಚಾರ ಮಾಡ್ತಾರ. ನೌಕರಿಗಾರ ಬೇಕಂತ ಅವ್ರಿಗೆ ಏನೋ ಪ್ಯಾಶನ್ ಮಾಡಾರ ಬೇಕ. ಅವ್ರಿಗೆ ದುಡ್ದು ಆಗ್ತಾ ಇದ್ರು ಪರವಲ್ಲ, ಒಂದ್ 6 ತಿಂಗಳ ಇಟ್ಕೊಂಡ್ ಮನಿ ಕಳಿಸ್ಲಿ, ಪ್ಯಾಶನ್ ಮಜಾ ಮಾಡದಪ್ಪ. ಖರ್ಚು ಮಾಡೋದು ಈಗ ಸದ್ಯಕ್ಕೆ ಅವ್ರನ್ನ ಬೈಕ್ ಮೇಲೆ ಕರ್ಕೊಂಡು ಅಡ್ಡಾಡೋರ್ ಬೇಕ. ಈಗ ಇವನ್ ಕಟ್ಕೊಂಡ ಅಂದ್ರೆ ನಾನು ಅವ್ರ ಜೊತೆ ಕುರಿ ಕಾಯಕ್ ಹೋಗ್ಬೇಕಾಗತ್ತೆ ಅನ್ನೋ ಒಂದು ಭಯ. ಅಲ್ಲ ನಮ್ಮ ಈಗ ಹೆಣ್ಣೆತ್ತವ್ರು ಯಾರೇ ಆಗ್ಲಿ ವಿಚಾರ ಮಾಡ್ಬೇಕು, ಅವ್ರ ದುಡಿಮೆ ಏನೈತಿ, ಏನು ಅವ್ರಿಗೆ ಮುಂದೆ ಸೇಫ್ಟಿ ಏನ ಅದನ್ನ ವಿಚಾರ ಮಾಡ್ಕೊಡ್ಬೇಕು. ಈಗ ಎಷ್ಟೋ ಹೆಣ್ಮಕ್ಳು ಹಿಂಗ ಫ್ಯಾಷನ್ ನಂಬಿ ಓದಂತವ್ರು ಎಷ್ಟೋ ಕೆಟ್ಟ ಜೀವನ ಅವರೇ ಈಗ ಮಾಡಕ್ ಹಚ್ಚಿದಾರ, ಅವ್ರ ಮನೆ ಸೇರ್ಕೊಂಡಾರ. ಅಂತವ್ರಿಗೆ ನೀವ್ ಏನ್ ಹೇಳ್ತೀರಿ? ಈಗ ಹಿಂಗ ನಮ್ಮ ಕುರಿ ಕಾಯ್ತಕ್ಕಂತ ಮಕ್ಳಿಗೆ ಹೆಣ್ಣು ಕೊಡ್ದ ಇದನ್ ಮಾಡ್ತಾರಲ್ಲ, ಹೇಳ್ತಾವ್ರಿ ಹಿಂಗ್ ಮಾಡ್ರಿ ಅಂತಾರ. ಅವ್ರ ಏನಲ್ಲ ಅಲ್ಲ ಒಬ್ಬರ ಮಾತು ಕೇಳ್ತಾರ. ಈಗ ಅವ್ರ ಮನಸ್ಸಲ್ಲಿ ತೆಗಿಯಕ್ಕಾಗಲ್ಲ. ಒಟ್ಟು ಈ ಕುರಿ ಬದುಕು ಕಟ್ಕೊಂಡ್ ನೀವು ನಿಮ್ ಜೀವನ ಚೆನ್ನಾಗೈತಿ, ಆರೋಗ್ಯ ಆಗಿರ್ತಾನ ಮನುಷ್ಯ. ಬಹಳ ಬಿಸಿಲು ಗಾಳಿ ತಿಂದ ನಿಮಗೆ ಆರ್ಥಿಕ ಸಮಸ್ಯೆ ಆಗ್ಲಿ ಯಾವ್ದಾಗ್ಲಿ ಉಂಟಾಗಲ್ಲ. ಆದ್ರೂ ಮಾಡ್ಕೊಂತವ್ರೆ. ವಾತಾವರಣ ಚೇಂಜ್ ಆದಾಗ ನೆಗಡಿ ಆಗ್ಲಿ, ನೀರು ಚೇಂಜ್ ಆದಾಗ ಆಕಾತಿ. ಮತ್ತೆ ಆ ನೀರಿಗೆ ಸತ್ತ ಮಾಡ್ಕೊಂಡ ಎಲ್ಲ ಐತ್ರಿ. ಜೀವನ ಸುಖ ಐತಿ, ಕಷ್ಟನ ಐತಿ. ಅಲ್ಲ ನಿನಗೆ ಹೆಂಗ್ ಅನಿಸ್ತದೆ ಈ ಕುರಿಗಾಯಿಗಳ ಜೀವನ? ಸಾಕಪ್ಪ ಇಲ್ಲಿಗೆ ನನ್ ಮಕ್ಕಳ ಕಾಲಕ್ಕ ಇದು ಬೇಡ ಅನಿಸ್ತತೋ ಅಥವಾ ನಮ್ ರೈತರದ್ದು ಇದನ್ನ ನೋಡಿದ್ರ ಆರಾಮ್ ಕೆಲ್ಸಪ್ಪ, ಇನ್ನ ಮುಂದುವರ್ಸ್ಬೋದ. ಇದು ಬೆಸ್ಟ್. ಯಾಕಂದ್ರೆ ಹೊಲ ಮನೆ ಮಾಡೋರ್ ನೋಡಿದ್ರ, ರೈತರ ಕೆಲಸ ನೋಡಿದ್ರ ಈಗ ಆಳ್ ನೋಡಿದ್ರ ಈಗ ಎಲ್ಲ ಮುಂಜಾನೆ 12-1 ಗಂಟೆಗೆಲ್ಲ ಬರ್ತಾರ. 8 ಗಂಟೆ 9 ಗಂಟೆಗೆ ಬಂದವ್ರು 12 ಗಂಟೆಗೆ ಹೋಗಿ ಬರ್ತಾರ. 200-250 500 ರೂಪಾಯಿ ಕೇಳ್ತಾರ ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ 200 ರೂಪಾಯಿ ಕೇಳ್ತಾರ. ಈಗ ಅವ್ರಿಗೆ ಕೂಲಿ ಕೊಟ್ಟು ನಾವು ಹೊಲ್ದಾಗ ಬೆಳೆದು ನಾವು ಲಾಭ ತಕ್ಕನ ಅಂತ ಬಹಳ ಕಷ್ಟ ಐತಿ. ಲಾಸ್ ಈಗ ಎಷ್ಟೋ ಮಂದಿ ಹೊಲ ಮಾಡಿದವ್ರು ಸಾಲಗಾರರು 90% ಜನ ಸಾಲದಾಗ ಓದಾಡ್ತಾರೆ. ರೈತರು ಯಾರೇನ ಹತ್ತಕ್ಕೊಬ್ರು ಹುಷಾರಿ ಇದ್ದಂತಾರು ಇಲ್ಲ ಬಾಳ ಹೊಲ ಇದ್ದಂತಾರು ಅಚ್ಚುಕಟ್ಟಿಗೆ ಅದಾರ, ಸಾಲ ಇಲ್ದಂಗ ಆಗ್ಲಿ ಅವ್ರ ಮನೆ ಯಾರ್ಕಾಗ್ಲಿ ಅದಾರ. ಈಗ ಅದನ್ನೆಲ್ಲ ನೋಡ್ಕೊಂಡ್ರ ಈಗ ಉಪಕಸಬು ಇದು, ನಮ್ಮ ರೈತರಲ್ಲೇ ಉಪಕಸಬು ಇದು. ಇದು ಬೆಸ್ಟ್ ಅನಿಸ್ತೈತಿ ನೋಡಿದ್ರೆ. ಒಂದ್ ಸ್ವಲ್ಪ ಕಷ್ಟ ಅನ್ಸಿದ್ರೆ ಮಾಡಾರ ಇದ್ರಾಗ ಮನೆಯವ್ರದ್ರ ಉಳಿತೈತ್ರಿ. ಇದ್ರಾಗ ಆಳ್ ಹಚ್ಚಿ ಮಾಡ್ಸ್ಬೇಕಂದ್ರ ಈಗ ಆಳಿಗೆ ಕೊಡಕ್ ಆಗಲ್ಲ. ಮನೆಯಾರ ಮಾಡ್ಕ ಈಗ ನಮ್ಮ ಮನೆಯವ್ರಿಗೆ ಎಷ್ಟು ಅರಗ್ತೈತೆ ಅಷ್ಟು ಇಟ್ಕೊಂಡ್ರೆ ಒಳ್ಳೇದು. ಒಳ್ಳೇದು. ಈಗ ಆಳಿನ ಮೇಲೆ ಬಿಡಂಗಲ್ಲ ಬಾರಿ
ಪಟ್ ಬೀಳ್ತಾರೆ. ಈಗ ಒಂದ್ ಆಳಿಗೆ ಕೊಡ್ಬೇಕಂದ್ರ 20-30 ಕುರಿ ಕೇಳ್ತಾರ. ಈಗ 30 ಅಂದ್ರೆ ಈಗ ಬರೀ ಒಂದ್ ಕುರಿಗೆ 10,000 ಹಿಡ್ಕಂದ್ರೆ 3 ಲಕ್ಷ. ನಾಳೆ 25 ಇಂದ 30 ಕುರಿ. 30 ಕುರಿ ಒಬ್ಬ ಮನುಷ್ಯ ಕಾಯ್ಬೇಕಂದ್ರ ಅಷ್ಟು ಕೇಳ್ತಾರೆ. ಅವ್ನು ಆ ಮನುಷ್ಯ ಈಗ ಒಂದ್ ಆಳ್ ತಗಂತೀರಿ ಅನ್ಕೊಳ್ರಿ ನೀವು, ಒಂದ್ 25 ಇಂದ 30 ಕುರಿ ಕೊಟ್ಟು ಆ ಮನುಷ್ಯ ಎಷ್ಟು ಕುರಿಗಳನ್ನ ತಿರುಗಾಡ್ತಾನ? ಇಬ್ಬರ ಜೊತೆಗಿದ್ರೆ ಒಂದ್ 100-150 ಕುರಿ ಇದು ಮಾಡ್ತಾನ. ಅವ್ನ ಒಬ್ಬನಾಗ ಅಂದ್ರ ಇಬ್ರು ಬೇಕು. ಒಂದ್ 150 ಕುರಿಗೆ ಒಂದ್ 150 ಕುರಿ ಕಾಯಕ ಇಬ್ರು ತಗೊಂಡ್ರೆ ಒಂದ್ 60 ಕುರಿ ನಾವು ಅವ್ರಿಗೆ ಕೊಡ್ಬೇಕು. ಆಳ್ ಇಟ್ಕೊಂಡವ್ರಿಗೆ. ಈಗ ಆ 60 ಕುರಿ ಕೊಡ್ತಾರಲ್ಲ ಅವ್ರು ಸಂಬಳ ಇಟ್ಕೊಂಡವ್ರಿಗೆ, ಏನ್ ಇದ್ರಲ್ಲಿ ಕುರಿ ಅಳವ ಅವ್ರ ಮರಿಗಳನ್ನ ಬಿಟ್ಕೊಂಡ್ ಕೊಡ್ತಾರ ಅಥವಾ ದೊಡ್ಡ ಕುರಿಗಳನ್ನ ಕೊಡ್ತಾರ? ಮರಿ ಅವನ್ನ ಒಂದು 6 ತಿಂಗಳು 7-8 ತಿಂಗಳು ಆಗಿರ್ತಾವ. ಅವ್ನ ಉಣ್ಣಿ ಕಟಾವ್ ಮಾಡಿ ಅವ್ರಿಗೆ ಕೊಡ್ತಾರ. ಅವ್ರ ಮಾತಾಡ್ಕೊಂಡಂಗ ಸಂಬಳ. ನಮಗೆ ಜಾಸ್ತಿ ಒಂದ್ ವರ್ಷದ ಬೇಕಂದ್ರ 2 ಅಲ್ಲ ಒಂದೊಂದ್ ಒಬ್ಬೊಬ್ರು ಹೆಂಗ್ ಮಾಡ್ತಾರ, 2 ಲಕ್ಷ ಕರಿಗ್ ಬೇಕಂತ ಅಂತ ಕರೀತ. ಒಬ್ರಿಗೆ ಗೊತ್ತಿಲ್ದಾರ ಏನ್ ಮಾಡ್ತಾನೆ, ಒಂದ್ ಕತ್ತರಿಸಿದ್ ಮಾತಾಡ್ಕೊಂತ ಈಗ ಅವು ಈಗ ಚಲೋ ಆದ್ಮೇಲೆ ಒಬ್ಬರು ಬುದ್ಧಿವಂತರು ಏನ್ ಮಾಡ್ತಾರ, ಅವು ಆಲ್ರೆಡಿ ಅಲ್ಲೇ ಅವು ಮರಿ ಹಾಕೋ ಟೈಮ್ ಅಂತ ಹೊಡ್ಕಂತಾರ. ಈಗ ಅವ್ರು ಏನ ಕೇಳ್ದಾಗ ಏನ್ ಮಾಡ್ತಾರ, ಸಣ್ಣ ಮರಿಗಳನ್ನ ಬಿಟ್ಕೊಂಡು ಒಂದ್ ವರ್ಷದ ಮರಿಗಳನ್ನ ಒಂದು ಸಂಭವ ಇರ್ತದೆ. ಈಗ ಎಷ್ಟು ಗಂಟೆಗೆ ಒಳಗ್ ಬರ್ತಾವ ನಿಮ್ಮ ಕುರಿಗಳು? 7 ಗಂಟೆ ಹೊಡಿತೀರಿ. 7 ಗಂಟೆವರೆಗೂ ನೀವು ಕುರಿಯಿಂದನ ಇರ್ತೀರಿ. 7:30 ಆಕತಿ. ಈಗ ಮಳೆ ಇಲ್ಲ, ಮಳೆ ಬಂದ್ರಲ್ಲ ಕಷ್ಟ ಐತಿ. ಈಗ ನೀವು ಕುರಿ ಬಿಡ್ಬೇಕಾದ್ರ ಮರಿಗಳನ್ನ ಬಿಟ್ಟು ಬಿಡ್ತೀರ ಅವಕ್ಕ? ಅವ ತಾಯಿ ಹತ್ರ ಹೋಗಿ ಅವ ಹಾಲು ಕುಡಿತೇವೆ, ನೀವೇನು ಕುಡ್ಸೋ ಅವಶ್ಯಕತೆ ಇಲ್ಲ? ಅವ್ನ್ ಕುಡಿಸ್ಲಿಲ್ಲ ನಡೆಯಂಗಲ್ಲ. ಹೋಗಿ ಅವ ಮರಿ ತಾಯಿಗಳಿಗೆ ಹುಡ್ಕಂತಾವ ಗೊತ್ತಿಲ್ದಾವ. ಮತ್ ನಾವ್ ತಗೊಳ್ಳಿಲ್ಲ ಕುಡ್ಸಂಗಲ್ಲ. ನಮ್ದು ಅವ್ನ ಹಿಡ್ದು ಕುಡಿಸ್ಬೇಕು ತಾಯಿಗಳು ಮಕ್ಕಳನ್ನ. ಈಗ ಹೆಂಗ ನಿಮಗೆ ಮೇವು ಸಾಕಷ್ಟು ಸಿಗ್ತತೆ ಈ ಕುರಿಗಳಿಗೆ? ಹೇಗ ಮೇವಲ್ರಿ, ಎಲ್ಲ ಹೊಲ ಹೊಡ್ದಾರ. ಮೇವಂದ ಕಷ್ಟ ಐತಿ. ಮಳೆನ ಇಲ್ಲ ಸರಿ. ಈಗ ಮಳಿ ಪಳಿ ಬಂದ್ರ ಎಲ್ಲ ಒಡ್ಡೋಗ್ರಿ ಹುಲ್ಲಾಕದು. ಏನು ಗುಡ್ಡ ಅಡವಿ ಹೋಗ್ಯಾರ ನೀವು? ಮಳೆ ಯಾರು ಹೋಗ್ಯಾರ. ಈಗ 2 ಭಾಗ ಮಾಡಿದಿರಿ ಇದ್ರಾಗ? 2 ಭಾಗ. ಇವು ಎಸ್ ಅದಾವ ಅವು ಎಸ್ ಅದಾವ? ಒಂದ್ 750 ಲೆಕ್ಕಕ್ಕೆ ಐತ್ರಿ. ಅವಂದ 350-400 ಲೆಕ್ಕಕ್ಕೆ ಐತಿ. ಈಗ ನಿಮ್ಮ 150 ಕುರಿಗೆ ಟಗರುಗಳು ಎಷ್ಟು ಬಿಟ್ಕೊಂಡಿರಿ ನೀವು? ನಮ್ಮ 3 ಅದಾವ. 3 ಮೇಂಟೈನ್ ಮಾಡ್ತಾವ? ಆಡುಗಳು 3 ಒಂದ್ 4 ಆಡ ಬಾಳಲ್ಲ. ಯಾಕ ಆಡುಗಳು ಯಾಕೆ ಕಡಿಮೆ ಮಾಡ್ಕೊಂಡಿರಿ? ಯಾವಕ್ ಮೇಗಲ್ ಬಿಡ್ರಿ, ಇಲ್ಲಿ ಗಿಡಗಳ ಬೇಕಾವ್. ಅವಕ್ಕೆಲ್ಲ ಈಗ ನೆಲದ ಮೇಲೆ ಇರೋ ಹುಲ್ಲು ಸರಿ ಹೋಗಲ್ಲ. ಅವಕ್ಕ ಬೇಲಿ ಮೇಲೆ ಇರ್ತಕ್ಕಂಥ ಬಳ್ಳಿ ಆಗ್ಲಿ ಗಿಡಗಳಾಗ್ಲಿ ಇಂತ ತಿನ್ನವು. ಇಂತ ಬೇಕು. ಹಂಗಾಗಿ ನೀವು ಆಡ್ ಮಾಡಿಲ್ಲ? ಆಡ್ ಕಮ್ಮಿ ಮಾಡಿ ಇದ್ರಿ. ನಮ್ಮ ಒಂದ್ 30-40 ಆಡದ್ದು ಎಲ್ಲ ಕಮ್ಮಿ ತೆಗದ್ರಿ ಅವ್ನು. ನಿಮಗೆ ಕುರಿ ಉತ್ತಮ ಆಡಿಗನ ವಾತಾವರಣಕ್ಕೆ? ಕುರಿನ ಕುರಿ ಲಾಭದಂಗ ಆಡಿಂದ್ರಾಗಲ್ರಿ. ಏನ್ರಿ ಅವನ್ನ ಬ್ಯಾರ್ ಮೇಸ್ಬೇಕ್ರಿ. ಅದ ಹವಾಮಾನ ಚೆನ್ನಾಗಿರುತ್ತೆ. ಕುರಿಯಾಗಿದ್ದಾವಲ್ಲ ಅಷ್ಟ ಇಂಪ್ರೂವ್ ಇರೋದು. ಈಗ ನಿಮಗೆ ಇಲ್ಲಿ ಬೇಯ್ತನ ಕುರಿಯಿಂದ ಅಡ್ಡಾಡಿ ರಾತ್ರಿ ಎಲ್ಲ ಕುರಿ ಮಂದ್ಯಾಗ ಇರ್ತಿರಲ್ಲ, ನಿಮಗೆ ಏನು ಮನೋರಂಜನೆ ಏನು? ಈಗ ಟಿವಿ ನೋಡ್ತಾವ, ಊರಾಗದ್ರ ನಾವು ಟಿವಿ ನೋಡ್ತೇವೆ, ನೋಡಿ ನಮ್ಮ ಈ ಕೆಲ್ಸನೆಲ್ಲ ನಮ್ಮ ದಣಿವನ್ನೆಲ್ಲ ಮರಿತೇವ್ ನಾವು. ಎಲ್ಲ ಪ್ರತಿಯೊಬ್ಬರಿಗೆ ಸಣ್ಣ ಹುಡುಗಿ ಮೊಬೈಲ್ ಅದಾವ, ಮೊಬೈಲ್ ಯೂಸ್ ಮಾಡ್ತಾರ. ಮೊಬೈಲ್ ಅಲ್ಲಿ ಯೂಟ್ಯೂಬ್ ಎಲ್ಲ ಪ್ರತಿಯೊಂದು. ಈಗ ಹೋಗಂಗಲ್ಲ, ಬ್ಯಾಟಿಗೆ ಹೋಗಂಗಲ್ಲ, ಟಿವಿ ಅವಶ್ಯಕತೆನೇ ಇಲ್ಲ. ಈಗ ಎಲ್ಲ ಮೊಬೈಲ್. ಈಗ ಯಾವ ಕೇಳ ಮೊಬೈಲ್. ಅವಾಗೆಲ್ಲ ನೀವು ನಿಮ್ಮ ಕಾಲದಲ್ಲಿ ಅವಾಗ ಕಾಯ್ಬೇಕಾದ್ರೆ ನೀವು ಸಿನಿಮಾ ನೋಡಕ್ ಹೋಗಿದ್ವಿ. ಬೇಯ್ತಾನ ಕುರಿ ಸಿನಿಮಾ ನೋಡಿ ಬರ್ತಿದ್ವಿ. ಸಿನಿಮಾ ನೋಡಿ ರಾತ್ರಿ ಲಾಸ್ಟ್ ಪಿಕ್ಚರ್ ನೋಡ್ಕೊಂಡ್ ಬಂದ್ ಮತ್ ಮಕ್ಕಂತಿದ್ವಿ. ಅವ ನಡ್ಕಂತ ಹೋಗಿದ್ವಿ. ಈಗ ಇಲ್ಲೇ ಬಸ್ ಅಷ್ಟು ಹುಮ್ಮಸ್. ಯಾಕಂದ್ರೆ ಅವಾಗ ಎನರ್ಜಿ ಹಂಗತ್ತ. ಕುರಿ ಹಾಲು ಊಟ ಮಾಡ್ತೀರಿ, ಈಗ ಊಟ ಮಾಡ್ತೀರ ಇವನ? ಈಗ ಹಾಲು ಬಿಟ್ರಿ. ಅವಾಗ
ಅವಾಗ ಒಳ್ಳೆ ಈಗೆಲ್ಲ ಮರಿಗೆ ಕುಡಿಸ್ಬಿಡ್ತೀರಿ ಹಾಲು ಊಟನ ಮಾಡಂಗಿಲ್ಲ ನೀವೀಗ ಮಾಡ್ತಾವೆ ಅವು ಈಗ ಪ್ರತಿ ಈಗ ಹುಲ್ಲಿಗೆ ಎಣ್ಣೆ ಹೊಡಿತಾರ ಅಲ್ಲಿ ಎಣ್ಣೆ ಹೊಡ್ ತಿಂತಾವ ಹಾಲು ಕಮ್ಮಿ ಏನೋ ಒಂದ್ smell ಇರ್ತೈತೆ ನಮ್ಮ ದೇಶದಿಂದ. ಅದೊಂದ ಎಣ್ಣೆ ಹುಲ್ಲಿಗೆ ಎಣ್ಣೆ ಹೊಡಿಯೋದಕ್ಕ ಬಂದ್ ಆತಂದ್ರ ಹಾಲಿ ಸಗಟ್ ಹಾಲು ಬಂದ್ರಿ ಏನ್ ನಾವ್ ರೈತರ ನೋಡಿದ್ರೆ ರೈತರ ಈಗ ನಿಮ್ ಪ್ರಕಾರ ಈಗ ನಿಮ್ಮ ಒಂದು ಟೈಮ್ ನಿಮ್ ವಯಸ್ಸಿನಾಗ ನೀವು ಕುರಿ ಕಾಯ್ಕೊಂತ ಬಂದ್ರಲ್ಲ ಈಗ ಇನ್ನೊಂದ್ 15-20 ವರ್ಷದಿಂದ ಅವಾಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಜೀವನ ಬೆಸ್ಟ್ ಅದ ಬೆಸ್ಟ್ ಅವಾಗ ಬೆಸ್ಟ್ ಸಾಕನಬಿಟ್ಟ ಹಾಲ್ನ್ಯಾಗ ಮೈ ಎರ್ಕ ನಾವ್ ಹಾಲು ಸಾಕಷ್ಟು ಊಟ ಮಾಡಿರಿ ನೀವು ಅದ ಕಸಬ ನಮ್ಗೆ 3 ಹೊತ್ತು ಹಾಲು ಊಟ ಮಾಡ್ತಿದ್ರಿ ಈಗ ಚಾಕ್ ಸಿಗಿಸಂಗಲ್ಲ ಅವಾಗ ಅನ್ನ ಮಾಡ್ತಿದ್ರಿ ಅವಾಗ ಅನ್ನ ಕಮ್ಮಿ ಈಗ ನಾಯಿ ಸತಿ ಅನ್ನ ತಿನ್ನಂಗಲ್ಲ ಹಂಗ ನಾಯಿ ಹಾಕಿರ ನಾಯಿ ಸತಿ ನಾಯಿನ ತಿನ್ನಲ್ಲ ಅನ್ನ ಅಂದ್ರ ಓಡಾಡ್ತಿದ್ವಿ ಇವ್ನ ಒಬ್ಬನ ಅಂದ್ ಓಡಾಡ್ತಿದ್ವಿ ಅವಾಗೆಲ್ಲ ಮುದ್ದೆ ಮದ್ದಿ ರೊಟ್ಟಿ ಅವಾಗೆಲ್ಲ ಹಿಂಗ ಬೈಲಾಗ ಈ ಕುರಿ ಹಟ್ಟಿ ಪಕ್ಕಕ್ಕ ಮಾಡ್ಕೊಂತಿದ್ರು ಅಡಿಗೆನ ಈಗ ನಾಯಿ ಸತಿ ತಿನ್ನಂಗ ನೋಡ ಅಂತ ಕಾಲ್ ಮಾಡ್ತೀವಿ ಅನ್ನ ಅಂತ ಅವಾಗ ಓಡಾಡ್ತಿವಿ ನಾವು ಉಣ್ಣಾಕ್ ಹೊಡೆಯದಿ ನೀವ್ ಒಬ್ಬನ ಉಣ್ತಿರಲ್ಲಿ ಅಂದ್ ಓಡಾಡ್ತಿದ್ವಿ ಇವು ಬೆಳೆ ಕುರಿಗಳು ಹೆಚ್ಚಿಗೆ ಅದಾವಲ್ಲ ಇದು ಯಾವ ತಳಿ ಅವು ಆ ಕಡೆ ತಂದಾರ ಬೆಳೆ ಕುರಿಗಳು ಇವು ನಮ್ ಕಡೆ ಜವಾರಿ ತಳಿ ಅಲ್ಲ ಅಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟದಾವ ಈಗ ಎಲ್ಲೆಲ್ಲಿ ಸಂತಿಗೆ ಹೋಗಾರ ಹೆಂಗ ಇದು ಬರ್ತಾವ ಯಾವಾಗ ಇದ್ದಿಲ್ಲ ಸ್ವಲ್ಪ ಇದ್ವ ಅವನು ಹುಡುಗನು ಹಂಗಾಗಿ ತಗೊಂಡ ಈ ಯಾವ ಕಡೆ ಚಿತ್ರದುರ್ಗ ಕಡೆ ಇಲ್ಲ ಅವ್ರು ಯಾವ ಕಡೆ ತಂದಾರನ ಅರಮಳಿ ಶಾಂತಿ ಬಂದದ್ದು ತಗೊಂಬ ಪರವಾಗಿಲ್ಲ ಜೀವನದ ಚೆನ್ನಾಗದಿರಿ ಉತ್ತಮ ಐತಿ ತೃಪ್ತಿ ಐತಿ ಈ ಮಗನ ಇದ್ರಾಗ ಮುಂದುವರ್ಸ್ಬೇಕಾತ್ ನೀವು ಮತ್ತ ಹೋಗದ ಇದ್ರಾಗ ಇನ್ನೇನ್ ಬೇರೆ ಕೆಲ್ಸ ಬರಲ್ಲ ಅದ ಮತ್ತೆ ಅವ್ನು ಓದ್ಲಿಲ್ಲಲ್ಲ ಅಣ್ಣ ಈ ನಮ್ಮ ಚಾನಲ್ ಪರವಾಗಿ ನಿಮಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಯಲುಸೀಮೆಯಲ್ಲಿ ಕುರಿ ಮೇಯಿಸುವಂಥ ಕುರಿಗಾಯಿಗಳ ಬದುಕನ್ನು ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.